ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ವಿಡಿಯೋ. ಸೊ ಬೆಳಗ್ಗೆನೇ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಇಟ್ಕೊಂಡು ದೀಪ ಕೂಡ ಹಚ್ಚಿದೆ. ನನಗೆ ಬೆಳಗ್ಗೆನೇ ದೀಪ ಹಚ್ಬಿಡೋದು ಅಂದರೆ ಒಂಥರ ನೆಮ್ಮದಿ, ಮನೆಯಲ್ಲೆಲ್ಲ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ನನಗೆ ಎಲ್ಲ ದೇವರುಗಳು ತುಂಬಾ ಇಷ್ಟ. ಏಕೆಂದರೆ ಎಲ್ಲ ದೇವರಲ್ಲೂ ಒಂದೊಂದು ರೀತಿಯ ಶಕ್ತಿ, ಭಕ್ತಿ ಎರಡೂ ಕೂಡ ಇರುತ್ತೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳಂದರೆ ಸ್ವಲ್ಪ ಜಾಸ್ತಿನೇ ಭಕ್ತಿ. ಏಕೆಂದರೆ ನಾನು ಏನೇ ಕಷ್ಟದಲ್ಲಿದ್ದರೂ ಸ್ವಾಮಿ ರಾಘವೇಂದ್ರ ಅವ್ರನ್ನ ನೆನೆಸ್ಕೊಂಡ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ಸೊ ದೀಪ ಹಚ್ಚಿದ ಕೆಲಸ ಎಲ್ಲ ಮುಗೀತು. ಇವತ್ತು ಒಂದೇ ಸತಿ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೆ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿಕೊಂಡು ಪಾಪುಂಗೆ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಗೋಧಿ ದೋಸೆ ಮಾಡ್ತಾಯಿದ್ದೆ ಅವನಿಗೆ. ಯಾಕೆಂದರೆ ಅನ್ನ ಸಾಂಬಾರು ಹಾಕಲ್ಲ ಅವನಿಗೆ ಬಾಕ್ಸಿಗೆ. ಸೊ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನ ದೋಸೆ ಕೂಡ ಮಾಡ್ಕೋತಾ ಇದ್ದೆ. ಗೋಧಿ ಹಿಟ್ಟಿನ ದೋಸೆ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೆ. ನಮ್ಮ ಪಾಪುಗೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ಬರೀ ಗೋಧಿ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ. ಇದ್ರ ಜೊತೆ ರವೆ ಬೇಕಾದ್ರೂ ಹಾಕ್ಕೋಬೋದು. ರವೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ನೆನಿಡಬೇಕಾಗುತ್ತೆ. ಸೊ ನನಗೆ ನೆನೆಸೋ ಅಷ್ಟು ಟೈಮೆಲ್ಲ ಇರಲಿಲ್ಲ. ಹಾಗಾಗಿ ಬರೀ ಗೋಧಿ ಹಿಟ್ಟಷ್ಟೇ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ನಮ್ಮ ಪಾಪು ಪುಟ್ಟು ದೋಸೆ ಅಂದರೆ ತುಂಬ ಇಷ್ಟಪಡ್ತಾನೆ. ಸೊ ಹಂಗಾಗಿ ಅವನಿಗೆ ಬರೀ ಪುಟ್ಟು ದೋಸೆ ಹಾಕಿದ್ದೀನಿ ಬಾಕ್ಸಿಗೆ ಪ್ಯಾಕ್ ಮಾಡೋದಕ್ಕೆ. ಸೊ ಅವನಿಗೆ ಬಾಯೆಲ್ಲ ಹಾಕ್ಕೊಟ್ಟು ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ಹಾಗೆ ಇಂಚಿಗೆಲ್ಲ ಏನು ಕಚ್ಕೊಳ್ಳೋದೆಲ್ಲ ಆಗಲ್ಲ, ನೀಟಾಗಿ ಎದ್ದೇಳುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಎದ್ದೇಳ್ತಿದೆ ಅಂತ ನೀಟಾಗಿ. ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ಕಡೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ ದೋಸೆ ಅಂದ್ಬಿಟ್ಟು. ತುಂಬ ಟೇಸ್ಟಾಗೂ ಇರುತ್ತೆ, ಚಪಾತಿಗಿಂತನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ರೆಡಿ ಕೂಡ ಆಯಿತು ಫ್ರೆಂಡ್ಸ್. ತುಂಬಾ ಸಾಫ್ಟಾಗಿ ಬಂದಿತ್ತು. ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.